ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫ್ಯಾಕ್ಟ್ಸ್ನ ಶನಿವಾರ ಮಾತಾಡ್ತಾ ಇದ್ವಿ. ಹಾಗಾಗಿ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟು ಸ್ವಲ್ಪ ದೊಡ್ಡದಾಗಿ ಜಾಸ್ತಿ ಹೊತ್ತು ಮಾತಾಡ್ತಾ ಹೋಗೋಣ ಅಂತ ಇವತ್ತು. ಸೊ ನಿನ್ನೆ ಮಾರ್ಕೆಟ್ನಲ್ಲಿ ಏನಾಯಿತು, ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಮಟ್ಟಿನ ಪಾಸಿಟಿವಿಟಿ ಬರ್ತಾ ಹೋಯಿತು. ಕಾರಣ ನಿಮ್ಗೆ ಗೊತ್ತಿದೆ, ಯು ಎಸ್ ಮುಗಿತಾ ಬಂದಿದೆ, ಈ ಥರ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಅವರೇನು ಒಪ್ಕೊಳಕ್ಕೆ ರೆಡಿ ಇಲ್ಲ, ಇದೆಲ್ಲ ಇನ್ನೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು ಸಪ್ಲೈ ಚೈನಿಗೆ ಕ್ರಂಚ್ ಬರುತ್ತೆ, ಎಲ್ಲ ಹಿಡೀ ಶಾಪ ಹಾಕ್ತಾರೆ ಅರಬ್ ಕಂಟ್ರೀಸು ಸೇರಿದಂಗೆ ಎಲ್ಲರೂ ಅಂತ. ಅದನ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ ಅವ್ರೇನು ಹೇಳ್ತಾ ಇದ್ದಾರೆ, ನಾವು 4ರಿಂದ 6 ವಾರ ಅಂತ ಪ್ಲ್ಯಾನ್ ಮಾಡಿದ್ದು ಯುದ್ಧಕ್ಕೆ, ಈಗ 3 ವಾರ ಆಗಿದೆ, ಇನ್ನೇನು ಮುಗಿತಾ ಬಂದಿದೆ, ಎಲ್ಲ ಮುಗಿಸೋಂಥ ಟೈಮ್ ಬಂತು, ಎಲ್ಲರೂ ಚೆನ್ನಾಗಿ ನಮ್ಮ ಸೈನಿಕರು ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತೆಲ್ಲ ಈ ಥರ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಅದು ಎಲ್ಲಿಗೆ ನಿಲ್ಲುತ್ತೆ ಅಂತ. ಇರಾನ್ ಇವಾಗ ಸೀರಿಯಸ್ ಥ್ರೆಟ್ನ ಕೊಡ್ತಾ ಇದೆ. ಇದೇ ರೀತಿ ನೀವು ಮುಂದುವರಿಸ್ತಾ ಹೋಯಿತು ಅಂತಂದರೆ ನಾವು ವರ್ಲ್ಡ್ ವೈಡು ಟೂರಿಸ್ಟ್ ಸ್ಪಾಟ್ಗಳನ್ನು ಕೂಡ ನಾವು ಗುರಿ ಹಾಕ್ಸ್ಕೋಬೇಕಾಗತ್ತೆ ಅಂತ. ನೋಡಿ, ಅವ್ರ ದೃಷ್ಟಿಯಿಂದ ನೋಡೋದಾದರೆ ಲೋನ್ ಸರ್ವೈವರ್ ಇವಾಗ ಇಸ್ರೇಲು ಅಮೇರಿಕಾ ಯುದ್ಧ ಮಾಡ್ತಾ ಇದೆ. ಈಗ ಅಲ್ಲಿ ಇದು ರಂಜಾನ್ ತಿಂಗಳು ಕೂಡ ನಡೀತಾ ಇತ್ತು. ಇಂಥ ಟೈಮಲ್ಲಿ ಅರಬ್ ಕಂಟ್ರೀಸ್ಗಳಲ್ಲಿ ಇಂಥ ಒಂದು ಉದ್ವಿಗ್ನ ಪರಿಸ್ಥಿತಿ ಬರುತ್ತೆ. ಅಂದರೆ ಒಂದು ಮುಸ್ಲಿಂ ಕಂಟ್ರಿನ ಇನ್ನೊಂದು ಮುಸ್ಲಿಂ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡೋವಂಥ ಸ್ಥಿತಿ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇದೆಲ್ಲ ಸರ್ವೈವಲ್ಗೆ ಅಲ್ವಾ. ಈಗ ಅವ್ರ ಹತ್ರ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಲ್ಲ, ಅವ್ರ ಹತ್ರ ಒಂದು ನ್ಯಾಚುರಲ್ ರಿಸೋರ್ಸ್ ಇಲ್ಲ, ಎನರ್ಜಿ ಇರಲಿಲ್ಲ ಅಂತ ಅಂದಿದ್ದರೆ ಈ ಮಟ್ಟಿಗೆ ಅವರು ಸಪೋರ್ಟ್ ತೊಗೊಂಡು ಬೇರೆ ಕಡೆಯಿಂದ, ಅದು ರಷ್ಯಾದಿಂದ ಆಗಿರ್ಬೋದು, ಚೈನಾದಿಂದ ಆಗಿರ್ಬೋದು, ಅವರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಮೆರಿಕಕ್ಕೆ ಏನಾದ್ರು ಮಾಡಿತ್ತ ಈ ಸಲ ಇರಾನ್ ಅಂದರೆ ನಿಜವಾಗ್ಲೂ ಏನೂ ಮಾಡಿರಲ್ಲ. ಇದು ಸುಮ್ಮನೆ ಕಾಲು ಕೆರ್ಕೊಂಡು ಇವರೇ ಜಗಳಕ್ಕೆ ಹೋಗಿದ್ದಂಥದ್ದು ಇವಾಗ ನಡೀತಾ ಇದೆ. ಅಂದರೆ ಇಸ್ರೇಲ್ದು ಇರಾನ್ದು ಆ ಕಾನ್ಫ್ಲಿಕ್ಟ್ ನಡೀತಾನೆ ಇತ್ತು. ಬಟ್ ಅಮೆರಿಕದಲ್ಲಿ ಏನು ಪಾಲಿತ್ತು, ಇವರು ನ್ಯೂಕ್ಲಿಯರ್ ಕಂಟ್ರಿ ಆಗಿಬಿಟ್ರೆ ವರ್ಲ್ಡ್ಗೆ ಥ್ರೆಟ್ ಇದೆ, ಹಾಗಿದೆ ಹೀಗಿದೆ ಅಂತದ್ದು. ನೋಡಿ, ಯಾವ ನ್ಯೂಕ್ಲಿಯರ್ ಕಂಟ್ರಿ ಇದೆಯೋ ಅದನ್ನು ಇವರು ಅಟ್ಯಾಕ್ ಮಾಡೋಕ್ಕೆ ಮುಂದುವರಿಯಲ್ಲ. ಇವಾಗ ನಾರ್ತ್ ಕೊರಿಯಾಗೆ ಹೋಗ್ಲಿ ಅಮೆರಿಕ ಮಾಡಲ್ಲ ಅದನ್ನ. ಬಟ್ ಯಾರು ನ್ಯೂಕ್ಲಿಯರ್ ಪವರ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರೋ ಅಂಥ ಕಂಟ್ರಿ ಮೇಲೆ ಈ ಥರ ಅಟ್ಯಾಕ್ನ ಮಾಡ್ತಾರೆ. ಇದು ಇವಾಗಲ್ಲ, ಹಿಂದೆಯಿಂದ ಇರಾಕು ಇದು ನೀವು ನೋಡ್ಕೊಂಬರೋದಾದರೆ ಪೂರ್ತಿ ಇದೇ ರೀತಿ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ಸೊ ನೋಡೋಣ ಇದೆಲ್ಲ ಅವರಿಗೆ ಬ್ಯಾಕ್ ಫೈರ್ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ. ಸೊ ಇವತ್ತು ನಿನ್ನೆ HDFC ಬ್ಯಾಂಕಲ್ಲಿ ಅವ್ರದ್ದೇನು ಚೇರ್ಮನ್ದು ರಿಮಾರ್ಕ್ಸ್ ಬಂದಾದ್ಮೇಲೆ CEO ಇವರೆಲ್ಲ ಬಂದು ಅದಕ್ಕೆ ತೇಪೆ ಹಾಕೋ ಕೆಲಸ ಆಯಿತು. ಆದರೆ ನೋಡಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆ ಥರದ್ದು ಏನೂ ಇಲ್ಲ, ಈ ಥರ ಇದೆ ಅಂತ ಒಂದು ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕೊಟ್ಟಿದ್ದರೆ HDFC ಬ್ಯಾಂಕು ಮತ್ತೆ ಫಾಲೋ ಆಗೋಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಎಷ್ಟೊಂದು ಜನದ್ದು ಒಂದೇ ದಿನದಲ್ಲಿ 5-6% ಲಾಸ್ ಅಂತಂದರೆ ಎಷ್ಟು ದುಡ್ಡು ಹೋಗಿರುತ್ತೆ. ಹಾಗಾಗಿ ಆ ಒಂದು ಜವಾಬ್ದಾರಿನ ತಗೋಬೇಕಾಗಿತ್ತು ಬ್ಯಾಂಕು. ನೋಡೋಣ ಮುಂದಿನ ಯಾರು ತಗೊತಾರೆ ಅಂತ. ಸೊ ಅದೇ ರೀತಿಯಾಗಿ HDFC ಲೈಫಲ್ಲೂ ಕೂಡ 1.55%. ಈಗ HDFC ಅಂತ ಬಂದಾಗ ಎಲ್ಲ ಗ್ರೂಪಿಂದು ಕೂಡ ಅದು ಕೇಳ್ತಾ ಬರ್ತಾ ಹೋಗುತ್ತೆ. ಸೊ HDFC ಲೈಫಲ್ಲೂ ಕೂಡ ಇವಾಗ 1.55% ಕರೆಕ್ಷನ್ ಬಂದಿದೆ. ನೋಡಿ, ಏನೂ ಇಲ್ಲ, ಸುಮ್ಮನೆ ಗಾಳಿಲಿ ಗುಂಡೊಡ್ದಂಗೆ ಅಲ್ವಾ. ಕ್ಲಾರಿಟಿ ಕೊಟ್ಟಿದ್ದರೆ ಒಂದಿಷ್ಟು ಕಾನ್ಫಿಡೆನ್ಸ್ ಬಂದಿರೋದು, ಮಾರ್ಕೆಟ್ಗೆ ರಿಕವರಿ ಕೂಡ ಬಂದಿರೋದು, ಏನು ಕೂಡ ಮಾಡುವಂಥ ನಿರ್ಣಯನ ಯಾರೂ ತೊಗೊಂಡಿಲ್ಲ. ನಿನ್ನೆ IT ಸ್ಟಾಕ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು, ಸ್ಟೀಲ್ ಸೆಕ್ಟರ್ ಪಾಸಿಟಿವ್ ಆಗಿತ್ತು. ಇವತ್ತು FIDA ಡೇಟಾ ತೋರಿಸ್ತೀನಿ ನಾನು. FIಗಳು ಸೆಕ್ಟ್ರಲ್ ರೊಟೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ. ಎವ್ರಿ 15 ಡೇಸಿಗೆ ಒಂದು ಸಲ ಬರುತ್ತೆ. ಇದನ್ನ ಸರಿಯಾದ ರೀತಿ FIDA ಡೇಟಾ ನೋಡೋದು ಯಾವ ರೀತಿ ಅಂತ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ದಿನ ಬರುವಂಥದ್ದು ಅದು ಪ್ರಾವಿಷನಲ್ ಡೇಟಾ, ಅದು ಸೆಬಿ ಡೇಟಾ ಅಲ್ಲ. ಸೆಬಿ ಡೇಟಾ ರಿಫ್ಲೆಕ್ಟ್ ಆಗೋಕ್ಕೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದನ್ನು ನಾವು ನೋಡಬೇಕು ಅಂತ ನಾವು ಮಾತಾಡಿದ್ವಿ. ಅದು ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಕೋಲ್ ಇಂಡಿಯಾದಲ್ಲಿ ಅವ್ರದ್ದು ಒಂದು ಆರ್ಮ್ದು IPO ಬರ್ತಾ ಇದೆ. 7% ಏನೋ ಸಬ್ಸ್ಕ್ರಿಪ್ಷನ್ ಆಗಿತ್ತು ಫಸ್ಟ್ ದಿನ ಅಂತ ಕೇಳ್ಪಟ್ಟೆ. ಸೊ 3% ಅಪ್ಮೌಂಟ್ ಬಂದಿದೆ. ಇವತ್ತಿನ ನಿನ್ನೆ ಟಾಪ್ ಗೇನರ್ ಅಂದರೆ JSW ಸ್ಟೀಲ್ ಅಂತ ಕಾಣಿಸುತ್ತೆ. 3.42% ಅಪ್ಮೌಂಟ್ ಬಂದಿತ್ತು. ಹಿಂಡಾಲ್ಕೋ 2.54%. ಎರಡು ಮೆಟಲ್ ಸೆಕ್ಟರಲ್ಲಿ ಇರೋದು ಟಾಪ್ ಗೇನರು, ಟಾಪ್ ಲೂಸರ್ ಆಗಿದೆ ನಿನ್ನೆ ದಿವಸ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲಿ ಲೋಧಾ ಗ್ರೂಪ್, ರಿಯಲ್ ಎಸ್ಟೇಟ್ ಗ್ರೂಪ್ ಇವಾಗ ವಾಪಸ್ ಮಕ್ಕಡೆ ಮಾಡ್ಕೊತಾ ಇದೆ. ಯಾಕಂದರೆ ಈಗ ನೋಡಿ, ಇದು IT ರಿಲೇಟೆಡ್ ಈ ಥರ ಆಗ್ತಾ ಇದೆ, ಯುದ್ಧ ಆಗ್ತಾ ಇದೆ, ಈ ರೀತಿ ಎಲ್ಲ ಅಂದಾಗ ಸರ್ವೈವಲ್ಲೇ ಕಷ್ಟ ಅಂತ ಆದಾಗ ಜನ ಈಗ ರಿಯಲ್ ಎಸ್ಟೇಟಿಗೆ ಎಲ್ಲಿಗೆ ಹೋಗ್ತಾರೆ. ಅಂದರೆ ಇಲ್ಲಿ ರಿಯಲ್ ಎಸ್ಟೇಟ್ ಕಥೆನೇ ಬೇರೆ ಬಿಡಿ, ಇಲ್ಲೇನೂ ಆಗಿರಲಿಲ್ಲ. ಬಟ್ ಇಲ್ಲಿ ಒಂದು ಬಬಲ್ ಆಗಿತ್ತು ಕೆಲವೊಂದು, ಎಸ್ಪೆಷಲಿ ಬೆಂಗಳೂರಲ್ಲಂತೂ ಪಕ್ಕ ರಿಯಲ್ ಎಸ್ಟೇಟಲ್ಲಿ ಬಬಲ್ ಆಗಿತ್ತು. ಬೇರೆ ಮುಂಬೈ ಈ ಥರ ಒಂದು ಲಿಮಿಟೆಡ್ ಲ್ಯಾಂಡ್ ಏರಿಯಾದಲ್ಲಿ ಪರವಾಗಿಲ್ಲ. ಬೆಂಗಳೂರು ಎಲ್ಲ ಕಡೆಯಿಂದನೂ ಬೆಳೀತಾ ಇದೆ, ಇಲ್ಲಿ ಏನು ಮಾತಿಗೆ ಬೆಲೆನೇ ಇರಲಿಲ್ಲ, ಆ ಥರ ಆಗೋಗಿತ್ತು ರಿಯಲ್ ಎಸ್ಟೇಟ್ದು. ಸೊ ಅಲ್ಲಿ ಒಂದು ಕರೆಕ್ಷನ್ ಕಾಣಿಸ್ತಾ ಇದೆ. ಇವಾಗ 2.57% ಕರೆಕ್ಷನ್ ಬಂದಿದೆ. ಕಂಟಿನ್ಯೂಸ್ ಆಗಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೆಳಗಡೆ ಬರ್ತಾನೆ ಇದೆ. ಅದೇ ರೀತಿಯಾಗಿ ಜಿಂದಾಲ್ ಸ್ಟೀಲು 4% ಅಪ್ಮೌಂಟ್ ಬಂದಿತ್ತು. ಜೊತೆಗೆ ಒಂದಿಷ್ಟು PSUಗಳು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಇದೆಲ್ಲದೂ ಕೂಡ ನಿನ್ನೆ PSU ಬ್ಯಾಂಕ್ಗಳು ಪಾಸಿಟಿವ್ ಆಗಿತ್ತು. ಬಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬ ಹುಷಾರಾಗಿರಿ. ಯಾಕೆ ಅಂತ ಈ ವಿಡಿಯೋದ ಮುಗಿಯೋಷ್ಟೊಳಗೆ ನಾನು ಹೇಳ್ತೀನಿ, ಇವಾಗ ನೋಡ್ತಾ ಇರಿ. ಯಾಕೆಂದರೆ FIDA ಡೇಟಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೋಗುತ್ತೆ ಫೈನಾನ್ಷಿಯಲ್ ಸೆಕ್ಟರಲ್ಲಿ ನಾವು ಯಾಕೆ ತುಂಬ ಹುಷಾರಾಗಿರ್ಬೇಕು ಇವಾಗ ಅಂತ. ಸೊ ಅದೇ ರೀತಿಯಾಗಿ ಓವರಾಲ್ ನೋಡ್ತಾ ಬರೋದಾದರೆ ಮಾರ್ಕೆಟಲ್ಲಿ 23,114 ಲೈಟಾಗಿ ಪಾಸಿಟಿವ್. 23,000ಕ್ಕೆ ಬಂದು ಕ್ಲೋಸಿಂಗ್ ಆಗಿತ್ತು. ಒಂದು 100 ಪಾಯಿಂಟ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಯಿತು. ನಿನ್ನೆ 23,300 ಮೇಲ್ಗಡೆನೂ ಕೂಡ ಟೆಸ್ಟ್ ಆಗಿತ್ತು. 23,410 ತನಕ ಹೋಗಿತ್ತು, 23,350 ತನಕ. ಅಲ್ಲಿಂದ ವಾಪಸ್ ಕರೆಕ್ಷನ್ ಬಂದಿದೆ ಮಾರ್ಕೆಟಲ್ಲಿ. ಯಾಕಂದರೆ ಸೆಲ್ ಆನ್ ರೈಸ್ ಮಾರ್ಕೆಟ್ ಥರನೇ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅಬ್ಸಲ್ಯೂಟ್ಲಿ ಫ್ಲಾಟ್ ಆಗಿ ನಿಂತಿದೆ. ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸಲ್ಲಿ ಅದು 325 ಪಾಯಿಂಟ್ಗಳು ಅಪ್ ಮೂಮೆಂಟೇ ಬಂದಿತ್ತು. ಮಿಡ್ ಕ್ಯಾಪ್ ನಿಫ್ಟಿ ಸ್ಲೈಟಾಗಿ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೆಗೆಟಿವ್ ಆಗಿದೆ. ಫಿನ್ ನಿಫ್ಟಿ ಎಲ್ಲ ಇಂಡೆಕ್ಸ್ಗಿಂತ ನೆಗೆಟಿವ್. ಅದಕ್ಕೆ ಹೇಳ್ತಿರೋದು ನಾನು ಫೈನಾನ್ಷಿಯಲ್ ಸರ್ವಿಸಸಲ್ಲಿ ತುಂಬ ಹುಷಾರಾಗಿರಿ. ಫೈನಾನ್ಷಿಯಲ್
ಫೈನಾನ್ಷಿಯಲ್ ಸರ್ವಿಸಸ್ಗೂ ಬ್ಯಾಂಕ್ ನಿಫ್ಟಿಗೂ ಏನು ಡಿಫ್ರೆನ್ಸು, ಬ್ಯಾಂಕ್ ನಿಫ್ಟಿನಲ್ಲಿ ಒಂದು 13 ಬ್ಯಾಂಕ್ಗಳೇನಿದೆ ಆ ಬ್ಯಾಂಕ್ಗಳ ಗುಚ್ಛ ಆಗಿರುತ್ತೆ. ಅದೇ ನೀವು ಫೈನಾನ್ಷಿಯಲ್ ಸರ್ವಿಸಸ್ ಅಂತ ನೋಡ್ತಾ ಹೋಗೋದಾದ್ರೆ ಯಾವುದಾಗುತ್ತೆ, ಅದರಲ್ಲಿ ಸುಮಾರು ಬರ್ತಾ ಹೋಗುತ್ತೆ. ಉದಾಹರಣೆಗೆ ನಿಮಗೆ ಇಲ್ಲಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಟ್ರೇಡಿಂಗ್ ವ್ಯೂದು ಒಂದು ಟ್ಯುಟೋರಿಯಲ್ ಕೊಟ್ಟಿದ್ದೀನಿ, ಯಾವ ರೀತಿ ಈ ಥರ ನೋಡೋದು ಅಂತಂದರೆ ಯಾರಾದರೂ ನೋಡಬೇಕು ಅಂತಂದರೆ ನೀವು ನೋಡ್ಬೋದು ಆ ವಿಡಿಯೋನ, ಅದನ್ನ ಬೇಕಾದ್ರೆ ಈ ವಿಡಿಯೋನ ಎಂಡಿ ಕೊಟ್ಟಿರ್ತೀನಿ. ಸೊ ಅದರಲ್ಲಿ ನಾವು ಮಾತಾಡಿದ್ವಿ ಯಾವ ರೀತಿಯಾಗಿ ಈ ಸ್ಕ್ರೀನರ್ಗಳನ್ನು ಬೈ ಡಿಫಾಲ್ಟ್ ಸ್ಕ್ರೀನರ್ಗಳನ್ನು ಯೂಸ್ ಮಾಡೋದು, ಇನ್ನೂ ಒಂದಿಷ್ಟು ಫೀಚರ್ಸ್ಗಳನ್ನು ಅಂತ. ನೋಡಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಅದರಲ್ಲಿ ನಮಗೆ NBFC ಕಂಪ್ನಿಗಳು ಅಂತ ಬ್ಯಾಂಕಿಂಗ್ ಇತರ ಕಂಪ್ನಿಗಳಿರುತ್ತಲ್ಲ, ಈಗ ಶ್ರೀರಾಮ್ ಫೈನಾನ್ಸ್ ಆಗಿರ್ಬೋದು, ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಈ ಥರ ಕಂಪ್ನಿಗಳು ಬರ್ತಾ ಹೋಗುತ್ತೆ. ಜೊತೆಗೆ ಕಾರ್ಡ್ದು SBI ಕಾರ್ಡ್ ರಿಲೇಟೆಡ್ ಬರ್ತಾ ಹೋಗುತ್ತೆ, ಮ್ಯೂಚುವಲ್ ಫಂಡು ಬರ್ತಾ ಹೋಗುತ್ತೆ, ICICI ಪ್ರೂವ್ಡ್ ಲೈಫ್ ಇನ್ಶೂರೆನ್ಸ್, HDFC ಲೈಫು, ಅಂದರೆ ಬ್ಯಾಂಕ್ ಜೊತೆಗೆ ಒಂದಿಷ್ಟು ಬ್ಯಾಂಕ್ಗಳು ಇದೆ, HDFC ಬ್ಯಾಂಕು, ICICI ಬ್ಯಾಂಕು ಇದೆ. ಬ್ಯಾಂಕ್ ಈ ಥರ ಏನು ಮುತ್ತೂಟ್ ಫೈನಾನ್ಸು, ಈ ಥರದ್ದು PFC, REC, PSUಗಳು, ಒಂದಿಷ್ಟು ಮ್ಯೂಚುವಲ್ ಫಂಡ್ಗಳದ್ದು, ಒಂದಿಷ್ಟು ಕಾರ್ಡ್ಗಳದ್ದು, ಈ ಥರದ್ದು ಎಲ್ಲರದ್ದು ಕೂಡ ಒಂದು ಗುಚ್ಛ ಆಗಿರುತ್ತೆ ಫೈನಾನ್ಷಿಯಲ್ ಸರ್ವಿಸಸ್ಸು. ಈ ಸೆಕ್ಟ್ರನ್ನ ತುಂಬ ಹುಷಾರಾಗಿ ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ ಇನ್ನು ಮುಂದೆ. ಸೊ 170 ಪಾಯಿಂಟ್ಗಳು ಫಾಲ್ ಬಂದು, ಅದೇ ನಿನ್ನೆ ಮೇಜರ್ ಇಂಡೆಕ್ಸ್ಗಳಲ್ಲಿ ಜಾಸ್ತಿ ಫಾಲ್ ಆಗಿರೋದು ಅದೇನೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಅಬ್ಸಲ್ಯೂಟ್ಲಿ ಫ್ಲಾಟ್ ಆಗಿದೆ, 22 ಮೇಲಿದೆ. ಅಂದರೆ ಭಯ, ವಾಲಟಿಲಿಟಿ ಈಗಲೂ ಕೂಡ ಹಾಗೆ ಇದೆ ಅಂತ ಮಾರ್ಕೆಟ್ ಹೇಳ್ತಾ ಇದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ಆಗಿದೆ, ನೋಡೋಣ ಸೋಮವಾರ ಏನಾಗ್ತಾ ಹೋಗುತ್ತೆ ಅಂತ. ಬ್ರೆಂಟಲ್ಲಿ ಕಮ್ಮಿ ಆಗ್ತಾ ಇತ್ತು ಆಯಿಲು ಇದು ಎಲ್ಲ ಅಂತ ಅನ್ನೋಷ್ಟೊತ್ತಿಗೆ ಮತ್ತೆ ಇವಾಗ ಬಾಂಬ್ ಬ್ಲಾಸ್ಟ್ಗಳು, ಇವ್ರ ಮೇಲೆ ಅವರು ಅಟ್ಯಾಕ್ಗಳು ಇದೆಲ್ಲ ಆಗಿ ಈಗ 107ಕ್ಕೆ ಹೋಗಿ ನಿಂತಿದೆ ಬ್ರೆಂಟ್ ಕ್ರೂಡು. ಅದೇ ರೀತಿಯಾಗಿ ಗೋಲ್ಡು ಸಿಲ್ವರಲ್ಲಿ ಶಾರ್ಪ್ ಕರೆಕ್ಷನ್ ಕಂಟಿನ್ಯೂ ಆಗಿದೆ. ಗೋಲ್ಡಲ್ಲಿ ಕಳೆದ 40 ವರ್ಷದಲ್ಲಿ ವೀಕ್ಲಿ ಕ್ಯಾಂಡಲ್ ಅಂತ ನಾವು ನೋಡ್ತಾ ಹೋಗೋದಾದರೆ 40 ವರ್ಷದಲ್ಲೇ ಇಂಥ ಒಂದು ಫಾಲ್ ಆಗಿರಲ್ವಂತೆ. ಇದು US ಇಂದ ಅಲ್ವಾ, ಬೇಕಾದ್ರೆ ಇದರಲ್ಲಿ ತೋರಿಸಬೋಣ. US ಇಂದ ಮಾತಾಡೋದಕ್ಕೆ ಏನು ತೊಂದರೆ ಇಲ್ಲ. ಸೊ ಗೋಲ್ಡಿಂದು ನೀವು ಚಾರ್ಟ್ ನೋಡ್ಕೊಂಬರೋದಾದರೆ ವೀಕ್ಲಿ ಕ್ಯಾಂಡಲಲ್ಲಿ 40 ವರ್ಷಗಳಲ್ಲಿ ಆಗದೇ ಇರುವಂಥ ಫಾಲು ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಆಗ್ತಾ ಇದೆ ಅಂತಂದರೆ ಅರ್ಥ ಏನು, ಅಲ್ಲಿ ಏನೋ ಒಂದು ನಮಗೆ ಗೊತ್ತಿಲ್ಲದಿರೋ ಥರದ್ದು ಆಗ್ತಾ ಇದೆ ಅಂತಲ್ವಾ. ಅಂದರೆ ರೇರ್ ಅಕರೆನ್ಸ್ ಆಗ್ತಾ ಹೋಗುತ್ತೆ. ರೇರ್ ಅಕರೆನ್ಸ್ ಆದಾಗ ನಾವು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಬೇಕಾ, ಬೇಡ, ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ನೋಡಬೇಕು, ಯಾಕೆಂದರೆ ಸ್ವಲ್ಪ ರ್ಯಾಲಿ ನೋಡಿ ಹೆಂಗೆ ಹೋಗಿದೆ ಅಂತ. ಈ ರ್ಯಾಲಿಗೆ ಇಂಥ ಕರೆಕ್ಷನ್ನು ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಯಾವಾಗ ಇದು ಬರುತ್ತೆ ಅಂತ. ಬಟ್ ಸಿಚುವೇಶನ್ ಹೆಂಗಾಗ್ತಾ ಇತ್ತು ಅಂದರೆ ಈಕ್ವಿಟಿಗೆ ಇನ್ನೂ ಕೆಟ್ಟದಾಗ್ತಾನೆ ಇತ್ತು ಹೊರತು ಸೊ ಒಳ್ಳೇದಾಗ್ತಾ ಇರಲಿಲ್ಲ. ಸೊ ಈಕ್ವಿಟಿ ಕೆಟ್ಟದಾಗ್ತಾ ಇದೆ ಅಂದರೆ ಹೆಡ್ಜ್ ಗೋಲ್ಡ್ ಅಲ್ವಾ, ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂತ ಒಂದು ಊಹೆ ಇತ್ತು. 2024ರಲ್ಲಿ ಖಾಲಿ 1900 ಇದ್ದಂಥದ್ದು ಈಗ 2026 5,000, ಅಂದರೆ 3 ಟೈಮ್ಸ್ ಗ್ರೋತ್ ಆಗಿತ್ತು. ಸೊ 3 ಟೈಮ್ಸ್ ಗ್ರೋತಿಗೆ ಕರೆಕ್ಷನ್ ಅಂದರೆ ಹೆಲ್ದಿ ಕರೆಕ್ಷನ್ನೇ ಬರುತ್ತೆ. ನಾನೇನು ಈ ಎಕ್ಸ್ಟ್ರಾ ಹೇಳಲೇಬೇಕಾಗಿಲ್ಲ ನಿಮಗೆ. ಎಲ್ಲಿ ಮೇಜರ್ ಸಪೋರ್ಟ್ ಇದೆ ಅಂದರೆ ಸುಮ್ಮನೆ ಚಾರ್ಟ್ ಮೇಲೆ ಕೈ ಇಟ್ಟರೆ ಕಾಣಿಸ್ತಾ ಇದೆ ಅಲ್ವಾ, ಎಲ್ಲಿದೆ 3400 ಲೆವೆಲ್ಸಲ್ಲಿ ಮೇಜರ್ ಬಸ್ ಸ್ಟ್ಯಾಂಡ್ ಆಗಿದೆ. 2025 ಏಪ್ರಿಲಿಂದ 2025 ಆಗಸ್ಟ್ ತನಕ ಸರಿಸುಮಾರು 5 ರಿಂದ 6 ತಿಂಗಳು ನಿಂತಹ ಝೋನ್ ಇದು ಅಲ್ವಾ. ಇಲ್ಲಿಂದನೂ ಕೆಲವರು ಕರೆಕ್ಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ಅಲ್ಲಿಂದ ಮೇಲ್ಗಡೆ ಹೋಯಿತು. ಸೊ ಹಾಗಾಗಿ ಈಗ ವಾಪಸ್ ಬಂದರೂ ಏನಾಗುತ್ತೆ, ಇದು ಸಾಲಿಡ್ ಆಗಿ ಅಡ್ಡಗೋಡೆಯಾಗಿ ನಿಲ್ಲುತ್ತೆ. ಅದೇ ರೀತಿಯಾಗಿ ನಿಮಗೆ ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಅದು ಯಾವ ಝೋನ್ ಹತ್ತಿರ ಬರ್ತಾ ಇದೆ, 100 ಡೇ ಮೂವಿಂಗ್ ಆವರೇಜ್ ಝೋನ್. 100 ಡೇ ಮೂವಿಂಗ್ 100 ವೀಕ್ ಮೂವಿಂಗ್ ಆವರೇಜು, 100 ವೀಕ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜನ್ನು ಟೆಸ್ಟ್ ಮಾಡಿರೋದು ಯಾವಾಗ ಗೊತ್ತಾ, 2022ರಲ್ಲಿ, 2023ರಲ್ಲಿ. 2023 ಆದಮೇಲಿಂದ 100 ಬಿಟ್ಟಾಕಿ 500 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಝೋನ್ನೇ ಟೆಸ್ಟ್ ಮಾಡಿಲ್ಲ ಯಾವುದು ಗೋಲ್ಡು. 500 ಎಲ್ಲಿದೆ, 50 ಎಲ್ಲಿದೆ, 50 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು 4000 ಲೆವೆಲ್ ಹತ್ತಿರ ಇದೆ. ಹಾಗಾಗಿ ಅವಸರ ಬೇಡ ಆಯಿತು. ಗೋಲ್ಡಲ್ಲಿ ಇವಾಗ ಮನೇಲಿ ದಿಕ್ಕಿದ್ದಂಗೆ ಫಂಕ್ಷನ್ ಇದೆ, ಮತ್ತೊಂದಿದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೊಂದು ಆಪರ್ಚುನಿಟಿನ ಕೊಡ್ತಾ ಇದೆ ಗೋಲ್ಡು. ಅನಿವಾರ್ಯ ಸ್ಥಿತಿಯಲ್ಲಿ ಈಗ 1,80,000 ಎಲ್ಲ ಹೋಗಿದ್ದಂಥ ಗೋಲ್ಡು 24 ಕ್ಯಾರೆಟು ಈಗ 1,40,000 ಆಸ್ಪಾಸಿಗೆ ಬಂದಿದೆ ಅಲ್ವಾ. ಆ ಥರ ನೋಡ್ಬೋದು. ಆದರೆ ಲಾಂಗ್ ರನ್ನಲ್ಲಿ ಒಂದು ಕರೆಕ್ಷನ್ ಅನ್ನೋದು ಪೆಂಡಿಂಗ್ ಇದೆ ಗೋಲ್ಡಲ್ಲಿ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಲೆವೆಲ್ಗಳು ಯಾವ್ಯಾವ ಲೆವೆಲ್ಗಳು ಎಲ್ಲೆಲ್ಲಿ ರೆಫರೆನ್ಸ್ ಇದೆ ಅಂತ ಇದು ಆಲ್ರೆಡಿ ಹೇಳ್ತಾ ಇದೆ. ಇಮಿಡಿಯೇಟ್ ರೆಫರೆನ್ಸ್ ಅಂದರೆ 4,400 ಲೆವೆಲ್ ಇದೆ ಗೋಲ್ಡಿಗೆ. ನೋಡೋಣ 4,400 ಲೆವೆಲ್ ಒಂದ್ಸಲ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿತ್ತು, ವಾಪಸ್ ಅದೇ ಝೋನ್ನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಅಲ್ಲಿಂದ ವಾಪಸ್ ಸಪೋರ್ಟ್ ತೊಗೊಳುತ್ತಾ ಅಥವಾ 50, 100 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಕಡೆ ಬರುತ್ತಾ ಅದನ್ನು ನಾವು ನೋಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಶಾರ್ಪ್ ಕರೆಕ್ಷನ್ 6%, 7% ಕರೆಕ್ಷನ್ ಆಗಿದೆ. 67 ಬಂದಿದೆ. 120 ಇತ್ತು ಒಂದು 3 ತಿಂಗಳಿಂದ, $120, $120 ತಗೊಳಕ್ಕೆ ರೆಡಿ ಇದ್ರು. ಈಗ $67 ಬಂದಿದೆ. ಏನು ಮಾಡ್ತೀರಾ ಯೋಚನೆ ಮಾಡಿ. ಹಾಗಂತ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸಿಲ್ವರ್ ತುಂಬ ವಾಲಟೈಲ್ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ 80,000, 90,000ದಿಂದ 4 ಲಕ್ಷ ಹೋಗಿದ್ದಂಥ ಸಿಲ್ವರ್ ಇವಾಗ 2,20,000 ಹತ್ತಿರ ಬಂದಿದೆ. 0.5% ಕರೆಕ್ಷನ್ ಆಗಿದೆ. ಸೊ ವೆಯ್ಟ್ ಮಾಡಿ, ಸಿಲ್ವರಲ್ಲಿ ಅವಸರ ಬೇಕಾಗಿಲ್ಲ. ಗೋಲ್ಡಲ್ಲಿ ಎಗೇನ್ ಗೋಲ್ಡು ಒಂದು ಸ್ಟೇಬಲ್ ಇನ್ವೆಸ್ಟ್ಮೆಂಟೇ ಆಗಿರುತ್ತೆ. ಸಿಲ್ವರ್ ಅಷ್ಟು ವಾಲಟೈಲ್ ಆಗಿರೋದಿಲ್ಲ. ಆದರೆ ಗೋಲ್ಡಲ್ಲೂ ಕೂಡ ನಾವು ಕಾದು ನೋಡುವ ತಂತ್ರನೇ ಅನುಸರಿಸಬೇಕು. ಯಾಕಂದರೆ ವೀಕ್ಲಿ ಕ್ಯಾಂಡಲ್ ನೋಡಿ ಈ ಥರ ಇಷ್ಟು ದೊಡ್ಡ ಕೆಂಪಲ್ ಕ್ಲೋಸಿಂಗ್ ಆಗಿರೋ ವೀಕ್ ಯಾವಾಗಲೂ ಇದೆಯಾ ನಿಮಗೆ, 40 ವರ್ಷದಲ್ಲಿ ಸಿಗಲ್ಲ ಆ ಥರ ಕ್ಯಾಂಡಲ್ ಆಯಿತಾ. ಸೊ ಹಾಗಾಗಿ ಏನೋ ಒಂದು ಹೊಸದು ಆಗ್ತಾ ಇದೆ ಗೋಲ್ಡಲ್ಲಿ. ಯಾಕಂದರೆ ಅಷ್ಟೇ ದೊಡ್ಡ ರ್ಯಾಲಿ ಆಗಿತ್ತು ಕೂಡ, ಅದಕ್ಕೆ ಕರೆಕ್ಷನ್ ಬರ್ತಾ ಇದೆ. ನೋಡಿ ಎಲ್ಲಿಗೆ ಹೋಗುತ್ತೆ.
ಅಂತ. ಅದೇ ರೀತಿಯಾಗಿ ಬಿಟ್ಕಾಯ್ನು 70,000 ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ಅದು ಕೂಡ ನೋಡಬೇಕು ಮಾರ್ಕೆಟ್ ಯಾವ ರೀತಿಯಾಗಿ ಇದನ್ನ ರಿಯಾಕ್ಟ್ ಮಾಡುತ್ತೆ ಅಂತ. ಕ್ರೂಡು 9,200ಕ್ಕೆ ಹೋಗಿದೆ. ಸೊ ಇಂಡಿಯಾದಲ್ಲಿ ಗೋಲ್ಡ್ ಸಿಲ್ವರ್ ರೇಟ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 144 226. ಅದೇ ರೀತಿಯಾಗಿ USD INR ಈಗ 93 ರೂಪಾಯಿ 65 ಪೈಸೆಗೆ ಬಂದಿದೆ ಅಲ್ವಾ. ಇದು 94ಕ್ಕಿಂತನೂ ಕೆಳಗಡೆ ಬಿತ್ತು ಅಂತಂದರೆ RBI ಅವರು ಸೀರಿಯಸ್ ಆಗಿ ಮೆಷರ್ ತಗೋಬಹುದು ಅಂತ ಒಂದಿಷ್ಟು ಸುದ್ದಿಗಳು ಬರ್ತಾ ಇದೆ. ಅಂದರೆ ಏನು ಮಾಡಿದ್ದಾರೆ ಇವಾಗ, ಅವ್ರದ್ದು ಕ್ರೆಡಿಟ್ ಸ್ಕೀಮ್ ಅಂತ ಇರುತ್ತಲ್ಲ, ಆ ಕ್ರೆಡಿಟ್ ಸ್ಕೀಮ್ ಮೂಲಕ ಇವಾಗ 15,000 ಕೋಟಿನ ಏನೋ ನಾನು ನೋಡಿದನು, 20,000 ಕೋಟಿ MFI ಕ್ರೆಡಿಟ್ ಮೂಲಕ 20,000 ಕೋಟಿನ ಗ್ಯಾರಂಟಿ ಸ್ಕೀಮ್ ಬಂದು ಫಂಡಿಂಗ್ನ ಸ್ಟ್ರೆಸ್ ಕಮ್ಮಿ ಆಗಲಿ, ಬ್ಯಾಂಕ್ಗಳಿಗೆ ಬೇಗ ಸಾಲ ಕೊಡೋದಾಗಲಿ ಅನ್ನೋದಕ್ಕೋಸ್ಕರ ಒಂದು 50 ಲಕ್ಷ ಸಾಲಗಾರರಿಗೆ ಹೆಲ್ಪ್ ಆಗುತ್ತೆ. ಇದು 20,000 ಕೋಟಿ ಅವರು ಇಶ್ಯೂ ಮಾಡ್ತಾ ಇದ್ದಾರೆ RBI ಇಂದ. ಸೊ ಅದೇ ರೀತಿ ಈ 94ಕ್ಕಿಂತನೂ ಕೆಳಗಡೆ ಹೋಯಿತು ಅಂತಂದರೆ RBI ಇನ್ನೂ ಅಗ್ರೆಸಿವ್ ಮೆಷರ್ನ ತಗೋಬೋದು ಅಂತ ಸುದ್ದಿ ಬರ್ತಾ ಇದೆ ಈ ಥರ ವಿಚಾರದಲ್ಲಿ. ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ನೋಡಿ, ಯಾವಾಗ ರುಪಿ ವೀಕ್ ಆಗ್ತಾ ಹೋಗುತ್ತೋ, ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ, ಬ್ಯಾಂಕಿಂಗ್ ಸೆಕ್ಟರ್ಗೆ ಅದು ತುಂಬ ಮಾರಕ. ಅದರ ಮಧ್ಯದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗೆ ನ್ಯೂಸ್ ಕೂಡ ಬರ್ತಾ ಇದೆ. ಜೊತೆಗೆ ಫೈನಾನ್ಷಿಯಲ್ ಸರ್ವಿಸಸ್ ನಾನು ಯಾಕೆ ಹೇಳ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದೆಲ್ಲ ಒಂದಕ್ಕೊಂದು ಡಾಟ್ ನಾವು ಕನೆಕ್ಟ್ ಮಾಡ್ಕೋಬೇಕು. ಸೆಕ್ಟರ್ ರೊಟೇಷನ್ ಹೇಗಾಗುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾನು ಹೀಟ್ ಮ್ಯಾಪಲ್ಲಿ ಇನ್ನೊಂದು ತೋರಿಸ್ಬೇಕಾಗಿತ್ತು. ನೋಡಿ, ಡೈಲಿ ಇದೆಲ್ಲ ಆಗೋಕ್ಕೆ ಶುರುವಾಗಿ ಎಷ್ಟಾಯಿತು, ಹೆಚ್ಚು ಕಮ್ಮಿ 1 ತಿಂಗಳಾಯ್ತಲ್ವಾ. ಸೊ 1 ತಿಂಗಳಲ್ಲಿ ಅಂತ ನೀವು ನೋಡ್ತಾ ಬರ್ತಾಯಿದ್ರೆ 1 ತಿಂಗಳಲ್ಲಿ ನೋಡಿ ಯಾವುದು ರೆಡ್ ಇದೆ, ಎಲ್ಲ ರೆಡ್ ಇದೆ, ಯಾವುದು ಕೂಡ ಕಮ್ಮಿ ಇಲ್ಲ. ಆದರೆ ಸ್ವಲ್ಪ ಜಾಸ್ತಿ ರೆಡ್ ಇರೋದು ಯಾವ್ದು ಕಾಣಿಸ್ತಿದೆ ನಿಮಗೆ ಇದರಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಟೋ ಸೆಕ್ಟ್ರಲ್ಲಿ 17%, 18% ಕರೆಕ್ಷನ್ ಆಗಿದೆ. IT-ನಲ್ಲಿ 17-18% ಕರೆಕ್ಷನ್ ಆಗಿದೆ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡಿ ಸ್ವಲ್ಪ 18%, 16%, 17% ಕರೆಕ್ಷನ್ ಬಂದಿದೆ. ಅಂದರೆ ಬ್ಯಾಂಕ್ ನಿಫ್ಟಿ ಅಥವಾ ಬ್ಯಾಂಕಿಂಗಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆಯಾ ಅನ್ನೋದು ಖಂಡಿತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರೋದನ್ನು FIಗಳು ವಾಪಸ್ ಎಲ್ಲರೂ ಇನ್ವೆಸ್ಟ್ ಮಾಡ್ತಿದ್ದಾರೆ, ಇಲ್ಲ ಎಲ್ಲ ತಗೊಂಡು ವಾಪಸ್ಸೇ ಹೋಗ್ತಾ ಇದ್ದಾರೆ. ಕೆಲವೊಂದು ಸಲ ಏನಾಗುತ್ತೆ, ಸೆಕ್ಟರ್ ರೊಟೇಷನ್ ಅಂದರೆ ಏನಾಗುತ್ತೆ, ಯಾವ ಸೆಕ್ಟರ್ ತುಂಬ ಪರ್ಫಾರ್ಮ್ ಮಾಡಿರುತ್ತೋ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ, ಎಲ್ಲಿ ವ್ಯಾಲ್ಯೂ ಬೈಯಿಂಗ್ ಇರುತ್ತೋ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅದು ನಿಮಗೆ ಹೀಟ್ ಮ್ಯಾಪಲ್ಲಿ ಕೂಡ ಕಾಣಿಸ್ತಾ ಹೋಗುತ್ತೆ. ಕೆಲವೊಂದು ಥರ ಸಿಚುವೇಶನ್, ಈ ಥರ ಸಿಚುವೇಶನ್ ಏನು ತುಂಬ ಅನ್ಸರ್ಟನಿಟಿ ಇದೆ, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದಿರೋಂಥ ಟೈಮಲ್ಲಿ ಎಲ್ಲ ತೆಗಿತಾ ಇರ್ತಾರೆ, ಆದರೆ ಇಮಿಡಿಯೇಟಾಗಿ ಎಲ್ಲೂ ಕೂಡ ಅವರು ಇನ್ವೆಸ್ಟ್ ಮಾಡಿರೋದಿಲ್ಲ. ಅದೇ ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಈ ಒಂದು ಎನರ್ಜಿ ಸೆಕ್ಟರಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿರೋದು ಬಿಟ್ಟರೆ ಇನ್ನೆಲ್ಲ ಸೆಕ್ಟರ್ಗಳು ಕೂಡ, ಒಂದಿಷ್ಟು ಫಾರ್ಮಾ ಸೆಕ್ಟರ್ ಇದು ಬಿಟ್ಟರೆ ಇನ್ನೆಲ್ಲ ಸೆಕ್ಟರಲ್ಲಿ ಕೂಡ ಏನಾಗಿದೆ, ಕರೆಕ್ಷನ್ನೇ ಆಗ್ತಾ ಹೋಗಿದೆ. ಇದೇ ರೀತಿ ನೀವು ಎಲ್ಲದರಲ್ಲೂ ನೋಡ್ತಾ ಹೋಗ್ಬೋದು. ಯಾವುದು ನಮ್ಮ ಇದರಲ್ಲೂ ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಲಾಸ್ಟ್ 1 ಮಂತಿಂದು ಅಂತ ನೀವು ನೋಡ್ತಾ ಬರೋದಾದರೆ ಇಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಯುಟಿಲಿಟೀಸು, ಎನರ್ಜಿ, ಪವರು ಅದು ಪಾಸಿಟಿವ್ ಆಗಿದೆ. ಅದು ಬಿಟ್ಟರೆ ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಪಾಸಿಟಿವ್ ಆಗಿದೆ. ಅದರಲ್ಲೂ ಕೆಲವೊಂದು ಸೆಲೆಕ್ಟಿವ್ ಸ್ಟಾಕ್ಸ್ಗಳು. ಅದು ಬಿಟ್ಟರೆ ಇನ್ನೆಲ್ಲದು ಕೂಡ ನೆಗೆಟಿವ್ ಆಗಿದೆ. ಇದರಲ್ಲೂ ನೋಡಿ ಫೈನಾನ್ಷಿಯಲ್ ಸರ್ವಿಸಸ್ಸು ಲೀಸ್ಟ್ ಅಂಡರ್ ಪರ್ಫಾರ್ಮಿಂಗ್ ಅದೇನೇ ಕಾಣಿಸ್ತಾ ಇರೋದು ನನಗೆ. 16%, 17%, 20% ರಿಯಲ್ ಎಸ್ಟೇಟು ಇದೆಲ್ಲ. ಸೊ ಈ ರೀತಿಯಾಗಿ ಒಂದು ಬೆಳವಣಿಗೆ ಇದೆ. ಇದು ತುಂಬ ಇಂಪಾರ್ಟೆಂಟು. ಜೊತೆಗೆ ಒಂದು ದಿನದಲ್ಲಿ ವಾಲಟಿಲಿಟಿ ನೋಡೋಕ್ಕೂ ಕೂಡ ಇಲ್ಲಿ ಒಂದು ವಾಲಟಿಲಿಟಿ ಅಂತ ಒಂದು ಕೊಡ್ತಾರೆ, ವಾಲಟಿಲಿಟಿ ಡೇ ಪರ್ಸೆಂಟೇಜ್ ಅಂತ. ಇದು ಆ ದಿನದಲ್ಲಿ ಯಾವುದು ಜಾಸ್ತಿ ವಾಲಟೈಲ್ ಆಗಿತ್ತು, ಜಾಸ್ತಿ ನೀಲಿ ಇದೆ ಅಂದರೆ ಅದು ತುಂಬ ವಾಲಟೈಲ್ ಅಂತ, ಸ್ವಲ್ಪ ಲೈಟಾಗಿತ್ತು ಅಂದರೆ ಅದು ಆ ಥರ ಅಲ್ಲ, ಆ ಥರ ಇಲ್ಲ ಅಂತ. ಸೊ ನೋಡಿ, ಯಾವ್ದು ತುಂಬ ವಾಲಟೈಲ್ ಆಗಿತ್ತು, ವಾಲಟಿಲಿಟಿ ಇಂಡೆಕ್ಸು ಕೂಡ ತೋರಿಸ್ತಾ ಹೋಗುತ್ತೆ. ಇದು ನಾನು ಹೇಳಿರಲಿಲ್ಲನೋ, ಅದಕ್ಕೋಸ್ಕರ ತೋರ್ಸೋಕ್ಕೆ ಬಂದೆ ಅಷ್ಟೇ. ಸೊ ನಾವು ಡೈಲಿ ಚೇಂಜ್ ಇದನ್ನ ಇಟ್ಟಿರ್ತೀವಲ್ವ. ಸೊ ಇವಾಗ ಇದನ್ನ ನೋಡ್ಕೊಂಡು ಬಂದ್ಬೋಣ. ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ವಿ. ಯಾರು ಚಾನಲ್ನ ಮೊದಲಿಂದ ನೋಡಿದ್ದೀರಾ ನಿಮಗೆ ಗೊತ್ತಿದೆ. ಇದನ್ನ ಯಾಕೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡೋಣ. ಇದರಲ್ಲಿ ಒಂದು ಆಪ್ಷನ್ ಬೈಯಿಂಗ್ ಪರ್ಸ್ಪೆಕ್ಟಿವಿಂದ ಒಂದು ದೃಷ್ಟಿನ ಕೊಡೋಕ್ಕೆ, ಇದು ಆಪ್ಷನ್ ಸೆಲ್ಲರ್ಸ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕಂದರೆ ಯಾವ ದಿನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಇದು ಒಂದು ಆ್ಯಕ್ಟಿವಿಟಿ ಮಾಡ್ತಾ ಬಂದಿದ್ವಿ. 2019ರಿಂದ ಡೇಟಾ ನಾನು ಹಿಂದೆ ತೋರಿಸಿದ್ದೆ ನಿಮಗೆ. ಈ ಹಿಂದೆ ಎಲ್ಲೂ ನೋಡಿರೋದ ಮಾಹಿತಿ ಅಂತಲೇ ನಾನು ಕೊಟ್ಟಿದ್ದೆ, ನಾನು ಬೇಕಾದ್ರೆ ಐ ಬಟನ್ ಕೊಟ್ಟಿರ್ತೀನಿ. ಸೊ ಅಂದರೆ ಎಷ್ಟು ದಿನ ನಮಗೆ CE ಆಪರ್ಚುನಿಟಿ ಇತ್ತು, PE ಆಪರ್ಚುನಿಟಿ ಇತ್ತು ಅಂತ. ಅಂದರೆ ಇದು ಪ್ಯೂರ್ಲಿ ಮೊಮೆಂಟಮ್. ನಾನು ಆಗಲೇ ಹೇಳ್ದಂಗೆ ಎಷ್ಟು ದಿನ ಈಗ 70% ಆಫ್ ದ ಟೈಮ್ ಮಾರ್ಕೆಟ್ ಏನು ಹೇಳ್ತಾರೆ, ಫ್ಲಾಟ್ ಆಗಿರುತ್ತೆ. ಒಂದು ಆಪ್ಷನ್ ಬೇರ್ಸ್ಗಳಿಗೆ ಕಷ್ಟ ಆದಂಥ ಸಿಚುವೇಶನ್ ಇರುತ್ತೆ ಅಂತಲ್ವಾ. ಸೊ ಎಷ್ಟು ದಿನ ನಮಗೆ ಒಂದು ಅಟ್ಲೀಸ್ಟ್ ಒಂದಿಷ್ಟು ಮೂಮೆಂಟ್ಗಳು ಸಿಕ್ಕಿದೆ, ಒಂದು ಬೈಯಿಂಗ್ ಆಪರ್ಚುನಿಟಿಗಳು ಸಿಕ್ಕಿದೆ ಅನ್ನೋದನ್ನು ತೋರಿಸುವಂಥ ಒಂದು ಪ್ರಯತ್ನ ಆಗಿದ್ದು. ಸೊ ಇದನ್ನು ನೀವು ನೋಡ್ತಾ ಹೋಗೋದಾದರೆ ಐ ಥಿಂಕ್ ಯಾವ ದಿನ 50 ಪಾಯಿಂಟ್ಗಿಂತನಾದ್ರೂ ಜಾಸ್ತಿ ಮೂಮೆಂಟ್ ಬಂದಿತ್ತು ಅಂಥ ದಿನಗಳನ್ನು ಮಾತ್ರ ನಾನಿಲ್ಲಿ ಟ್ರ್ಯಾಕ್ ಮಾಡಿದ್ದೀನಿ. ಅಟ್ಲೀಸ್ಟ್ ಪಾಸಿಟಿವ್ ಆಗಿ 50 ಪಾಯಿಂಟ್ಸ್ ಕೊಟ್ಟಿರಬೇಕು ನಿಫ್ಟಿ, ಅಥವಾ ನೆಗೆಟಿವ್ ಆದರೂ 50 ಪಾಯಿಂಟ್ಸ್ ಕೊಟ್ಟಿರಬೇಕು. 50 ಪಾಯಿಂಟ್ಗಿಂತ ಕಮ್ಮಿ ಮೂಮೆಂಟ್ ಆಗಿದ್ದನ್ನು ನಾವು ಸೈಡ್ ವೈಸ್ ಅಂತ ಇಟ್ಟಿದ್ವಿ. ಈಗ ನಾನು ನೋಡಬೇಕಿನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೆ ಅನ್ನೋದು ನನಗೆ ಸುಮಾರು ದಿನ ಆಗಿದೆ. ರಿವಿಸಿಟ್ ಮಾಡಿ ವಾಪಸ್ಸು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಬಟ್ ನಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳನ್ನು ಕೂಡ ನಾವಿಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ವಿ. ಎಷ್ಟು ದಿನ ಗ್ಯಾಪ್ ಅಪ್ ಆಗಿದೆ ಅಂದರೆ ಅಟ್ಲೀಸ್ಟ್ ಒಂದು ಸಿಗ್ನಿಫಿಕೆಂಟ್ ಆಗಿ ಗ್ಯಾಪ್ ಅಪ್ ಆಗಿದೆ, ಎಷ್ಟು ದಿನ ಗ್ಯಾಪ್ ಡೌನ್ ಆಗಿದೆ ಅಂತ. ಇದು ಕರೆಕ್ಟಾಗಿಲ್ಲ ಅನ್ಸುತ್ತೆ ಈ ಡೇಟಾ. ಈ ಶೀಟಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀನಿ. ಐ ಥಿಂಕ್ 2023-24 ತನಕ ಅಪ್ಡೇಟ್ ಮಾಡಿದ್ದೆ. ಆಮೇಲೆ
ಟೈಮಲ್ಲಿ ನಾನು ಇದನ್ನ ನೋಡಿಲ್ಲ. ಸೊ ಯಾವ್ಯಾವ ದಿನ ಅಟ್ಲೀಸ್ಟ್ 100 ಪಾಯಿಂಟ್ಸ್ಗಳು ಅಂತ ನಾವು ಇನಿಷಿಯಲಿ ಟ್ರ್ಯಾಕ್ ಮಾಡಿದ್ದಂಥದ್ದು 100 ಪಾಯಿಂಟ್ಸ್ಗಳು ನಿಮಗೆ ಇಂಟ್ರಾಡೇನಲ್ಲಿ ಮೂವ್ಮೆಂಟ್ ಆಗಿರಬೇಕು, ಅಥವಾ 100 ಪಾಯಿಂಟ್ಸ್ಗಳು ಕೆಳಗಡೆ ಬಂದಿರಬೇಕು, ಅಥವಾ ಅದೇ ರೀತಿಯಾಗಿ ಯಾವ ದಿನ 100 ಪಾಯಿಂಟ್ಸ್ಗಿಂತ ಜಾಸ್ತಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗಿದೆಯೋ ಅಂಥ ದಿನಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಯಾಕಿನ್ನ ಈಗ 100 ಪಾಯಿಂಟ್ಸ್ ಅಂದರೆ ನಗೋ ಥರ ಆಗೋಗ್ಬಿಟ್ಟಿದೆ, ಯಾಕಂದರೆ ದಿನಕ್ಕೆ 304 ಪಾಯಿಂಟ್ ಈಸಿಯಾಗಿ ಹೋಗ್ಬಿಟ್ಟಿದೆ ನಿಫ್ಟಿನಲ್ಲಲ್ವಾ. ಸೊ ಏನಕ್ಕೆ ಈ ಥರ ಆಗ್ತಾ ಇತ್ತು ಅಂದರೆ ನೋಡಿ, ಅವಾಗ ನಿಫ್ಟಿ ಇಂಡೆಕ್ಸ್ ಕೂಡ ಎಲ್ಲಿತ್ತು, 14,000 15,000 ಇತ್ತು. ಸೊ 14,000 15,000ಕ್ಕೆ ನಿಮಗೆ ಒಂದು 1% ಅಂದರೆ ಎಷ್ಟಾಗ್ತಾ ಹೋಗುತ್ತೆ, 150 ಪಾಯಿಂಟ್ಸ್ ಆಗ್ತಾ ಹೋಗುತ್ತೆ. ಇವಾಗ ಎಲ್ಲಿದೆ ನಿಫ್ಟಿ, ಇವಾಗ 23,000 24,000 25,000 ತನಕ ಇದೆ ಅಲ್ವಾ. ಸೊ ಈ ಟೈಮಲ್ಲಿ 1% ಅಂದರೆ 200 ಇಂದ 250 ಪಾಯಿಂಟ್. ಸೊ ಅದೇ 1% ಮೂವ್ಮೆಂಟ್ ಅವಾಗ ಆಗಬೇಕು ಇವಾಗ ಆಗಬೇಕು 100 ಪಾಯಿಂಟ್ಸ್ಗಳು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇದು ವರ್ಷದಿಂದ ವರ್ಷಕ್ಕೆ ಇದೇ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಪ್ಯಾರಾಮೀಟರ್ಗಳನ್ನು ಕೂಡ ಪರ್ಸೆಂಟೇಜ್ ಮೇಲೆ ಚೇಂಜ್ ಮಾಡಬೇಕು. ಅದು ನಾನು ಆಗಲೇ ಹೇಳ್ದಂಗೆ ಇದನ್ನ ಸ್ವಲ್ಪ ರಿಫೈನ್ ಮಾಡ್ತಾ ಹೋಗಬೇಕು. ಬಟ್ ನೀವು ನೋಡೋದಾದ್ರೆ 48 ಗ್ಯಾಪ್ ಅಪ್ಪು 18 ಗ್ಯಾಪ್ ಡೌನು ಯಾವಾಗ 2021ರಲ್ಲಿ, 2020ರಲ್ಲಿ 37 ಗ್ಯಾಪ್ ಅಪ್ಪು 19 ಗ್ಯಾಪ್ ಡೌನು ಕಾಣಿಸ್ತಾ ಇದೆಯಾ ಯಾವ ಥರ ಫೇಸ್ ಇತ್ತು ಅಂತ. ಅವಾಗ ಬುಲ್ ಮಾರ್ಕೆಟ್ ಫೇಸು ಗ್ಯಾಪ್ ಅಪ್ಗಳು ಆಗುವಂಥದ್ದು ಜಾಸ್ತಿ ಇತ್ತು. ಅದೇ ರೀತಿಯಾಗಿ 2019 ಆಯಿತು, ಇದು ಅಪ್ಡೇಟ್ ಆಗಿಲ್ಲ ಸರಿಯಾಗಿ. 2022ರಲ್ಲಿ 49 ಗ್ಯಾಪ್ ಅಪ್ಪು 41 ಗ್ಯಾಪ್ ಡೌನ್ ಆಯಿತು. 2022ರಲ್ಲಿ ಇವರು ರಷ್ಯಾ ಯುಕ್ರೇನ್ದು ಅವಾಗ ಫಸ್ಟ್ ಶುರುವಾಗಿದ್ದು, ಅಲ್ಲಿ ನಮಗೆ ಆ ಫೇಸ್ ಕಾಣಿಸಿದೆ. 2023ರಿಂದ ನಾನು ಅಪ್ಡೇಟ್ ಮಾಡಿಲ್ಲ, ಇದನ್ನ ನಾನು ನೋಡ್ಬಿಟ್ಟು ಹೇಳ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಈ ಒಂದು ಆಕ್ಟಿವಿಟಿನ ಮಾಡಿದ್ವಿ. 2022 ತನಕ ಅಪ್ಡೇಟ್ ಆಗಿದೆ ಇದು. ಸೊ ಈಗ ನನಗನ್ಸೋದು ಈ ವರ್ಷ ಫಸ್ಟ್ 3 ತಿಂಗಳಲ್ಲೇ ಸುಮಾರು ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗಿಬಿಟ್ಟಿದೆ ಅಂತ. ಇದನ್ನ ನಾನು ರಿವಿಸಿಟ್ ಮಾಡಿಬಿಟ್ಟು ಹೇಳ್ತೀನಿ, ಅದನ್ನ ತೋರಿಸ್ಬೇಕು ಅನಿಸ್ತು. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಸ್ಟೇಟ್ ಬಜೆಟ್ ಅಂತೆ ಏನಂತ ದೊಡ್ಡ ಇವೆಂಟ್ ಅಲ್ಲ, ಮಾರ್ಕೆಟಿಗೆ ಹೈ ಇವೆಂಟ್ ಅಂತ ಹಾಕಿದ್ದಾರೆ ಇಲ್ಲಿ, ಬಟ್ ಅದೊಂದಿದೆ. ಅದೇ ರೀತಿಯಾಗಿ ಚೈನಾದು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟ್ ಅಂತ ಹೇಳಿದ್ದಾರೆ, ನಿನ್ನೆ ಸಂಜೆ ಆಗಿ ಹೋಗಿದೆ. 3% ಅಷ್ಟೇ ಇಟ್ಟಿದ್ದಾರೆ ಅವರು. ಸೊ ವಾಪಸ್ ನೋಡ್ತಾ ಬರೋದಾದರೆ ನಿಫ್ಟಿದು ಇವಾಗ ಮಂಗಳವಾರ ಎಕ್ಸ್ಪೈರಿಗೆ 23,250ರಲ್ಲಿ ಮ್ಯಾಕ್ಸ್ ಪೈನ್ ಅಂತ ತೋರಿಸ್ತಾ ಇದೆ ಇದು. ಬಟ್ 23,000ದಲ್ಲಿ ಒಳ್ಳೆ ರೀತಿಯಂಥ ಸಪೋರ್ಟ್ ಬಿಲ್ಡ್ ಆಗಿ ಕ್ಲೋಸಿಂಗ್ ಆಗಿದೆ. ಇದನ್ನು ಉಳಿಸ್ಕೊಳ್ತಾ ಏನೋ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ವೈ ಡೇಟಾ ನೋಡೋದಾದರೆ ಇದು ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಒಳ್ಳೆ ಲೆವೆಲ್ಗೆ ಅಂತ. ಆದರೆ ಇಲ್ಲಿ ನೋಡಿ 24,000ದಲ್ಲಿ ಯಾವ ಮಟ್ಟಿಗೆ ರೆಸಿಸ್ಟೆನ್ಸ್ ಇದೆ, 80 ಲಕ್ಷ ರೆಸಿಸ್ಟೆನ್ಸ್ ಇದೆ. 23,000 ಒಂದೇ ಇರೋದು, ಅದನ್ನು ಬಿಟ್ಟು ಅಂತಂದರೆ 22,500 ತನಕ ಯಾರು ಅಂಥ ದೊಡ್ಡ ಮನಸ್ಸನ್ನು ಮಾಡಿಲ್ಲ. ಹಾಗಾಗಿ 23,000 ಒಂದು ವೆರಿ ಕ್ರೂಷಲ್ ಆಗ್ತಾ ಹೋಗುತ್ತೆ ಮಂಗಳವಾರ ದಿನ ಎಕ್ಸ್ಪೈರಿಗೆ. ಅದೇ ರೀತಿಯಾಗಿ ನಿನ್ನೆ ಲಾರ್ಜ್ಲಿ ಪಾಸಿಟಿವ್ ಆಗೇ ಇತ್ತು ಎಲ್ಲದು ಕೂಡ. ಸೊ IT ಸೆಕ್ಟರ್ಗಳು ಟಾಪ್ ಗೇನರ್ ಆಗಿತ್ತು ನಿನ್ನೆ. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಟಾಪ್ ಲೂಸರ್ ಆಗಿತ್ತು. ಮಾರ್ಕೆಟಲ್ಲಿ ಒಂದು ಚೇತರಿಕೆ ಅನ್ನೋ ಥರನೇ ಕ್ಲೋಸಿಂಗ್ ಆಗಿದೆ ನಿನ್ನೆ, ಆದರೆ ಎಲ್ಲದೂ ಸರಿ ಇದೆ ಅಂತ ಹೇಳೋ ಥರ ಕ್ಲೋಸಿಂಗ್ ಅಂತೂ ಆಗಿಲ್ಲ, ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ನಿನ್ನೆ FIಗಳು 5,500 ಕೋಟಿ ಸೆಲ್ ಮಾಡಿದ್ದಾರೆ, DIಗಳು ಮ್ಯಾಚ್ ಮಾಡಿದ್ದಾರೆ ಆ ಫಿಗರ್ನ 5,700 ಕೋಟಿ. ಹಾಗಾಗಿ ಮಾರ್ಕೆಟು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಕ್ಲೈಂಟ್ ಸೆಂಟಿಮೆಂಟ್ ನೋಡೋದಾದರೆ ಯಾವತ್ತೂ ಅವರು ಬೇಜಾರು ಮಾಡಿಸೋದೇ ಇಲ್ಲ. ಸೊ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಆಗಿದ್ದಾರೆ ನೆಕ್ಸ್ಟ್ ವೀಕಿಗೆ ಕ್ಲೈಂಟು. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಮಾರ್ಕೆಟ್, ಅದೇ ರೀತಿ ಇರುತ್ತಾ ಏನು ಅಂತ. FIಗಳು ಮಾತ್ರ ಸ್ಟ್ರಾಂಗ್ ಬೇರಿಶ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಹಾಗೆಯೇ FIDA ಡೇಟಾ ಇದು ಹೇಳ್ತೀನಿ ನೋಡಿ, ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಪ್ರಾವಿಷನಲ್ ಡೇಟಾ ಡೈಲಿ ನಮಗೆ ಬರ್ತಾ ಇರುತ್ತೆ, ಎಷ್ಟು ನೆಟ್ ಫಿಗರ್ ಮಾರಿದ್ರು, ಎಷ್ಟು ನೆಟ್ ಫಿಗರ್ ಕೊಂಡ್ಕೊಂಡ್ರು ಅಂತ. ಅದೇ ರೀತಿಯಾಗಿ ನಮಗೆ ಸೆಬಿ ಡೇಟಾ ಸಿಗ್ತಾ ಹೋಗುತ್ತೆ. ಇದು ಕೂಡ ಡೈಲಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇದು ನೋಡಿ ಮಾರ್ಚ್ 20 ಇನ್ನೂ ಅಪ್ಡೇಟ್ ಆಗಿಲ್ಲ ಇದು, ಬಟ್ ಇದರಲ್ಲಿ ಇದು ಆ್ಯಕ್ಚುಯಲ್ ಡೇಟಾ, ಸೆಬಿಗೆ ರಿಪೋರ್ಟ್ ಆಗಿರೋ ಡೇಟಾ. ಇದ್ರ ಪ್ರಕಾರ 83,000 ಕೋಟಿ ಮಾರಿದ್ದಾರೆ ಯಾರು FIಗಳು. ಈ ಥರ ಮಾರಿದಂಥದ್ದು ಉದಾಹರಣೆ ಯಾವಾಗ ಅಂದರೆ ಅಕ್ಟೋಬರ್ 2024ರಲ್ಲಿ 1,04,000 ಕೋಟಿ ಮಾರಿದ್ರು. ಅವಾಗ ಬಿಟ್ಟರೆ ಅಕ್ಟೋಬರ್ ಬಿಟ್ಟರೆ ಕೋವಿಡ್ ಟೈಮಲ್ಲೂ ಕೂಡ ನಾವು ಹಿಂದೆ ಹೋಗಿ ನೋಡೋದಾದರೆ ಈ ಪಾರ್ಟಿ ಫಿಗರು ಬಂದಿರಲಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಮಾರಿದ್ದು ಇತ್ತು, ಒಂದೇ ತಿಂಗಳಲ್ಲಿ ಅಷ್ಟೊಂದು ಮಾರಿರೋದು ಅಂತ ಉದಾಹರಣೆ ನನಗಂತೂ ನೆನಪಿಲ್ಲ. ಸೊ ಹಾಗಾಗಿ FIಗಳು ಏನನ್ನ ನೋಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ನೋಡಿ. ಕೋವಿಡ್ ಟೈಮಲ್ಲೂ 57,000 ಕೋಟಿ 11,000 ಕೋಟಿ ಬಿಡಿ, ಅವಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇರೆ ಇತ್ತು, ಅದೆಲ್ಲ ಬೇರೆ ಥರನೇ ಆಗಿರುತ್ತೆ. ಅದಾದಮೇಲೆ 3 ಟೈಮ್ಸ್ ರ್ಯಾಲಿ ಆಗಿದೆ ಮಾರ್ಕೆಟು. ಸೊ ಅವ್ರ ಹತ್ರ ದುಡ್ಡು ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಅನಿಸ್ಬೋದು ಇವ್ರ ಹತ್ರ ಇನ್ನೂ ಎಷ್ಟು ದುಡ್ಡಿದೆ ಮಾರ್ತಾನೆ ಇರ್ತಾರಲ್ಲ ಅಂತ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಈ ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಮೆಥಡು, ಒಂದಿಷ್ಟು IPOಗಳು ಬಂದಾಗ ಕೂಡ ಇವರಿಗೆ ಒಂದಿಷ್ಟು ಅಲೋಕೇಶನ್ ಆಗಿರುತ್ತಲ್ಲ, ಅದರಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಾಗಾಗಿ ಏನಾಗುತ್ತೆ, ಲಿಸ್ಟಿಂಗ್ ಏನಾಗ್ತಿದೆ ಅದನ್ನು ಮಾರ್ತಾ ಇರ್ತಾರೆ. ಅಂದರೆ ಈ ಪ್ರತಿ ತಿಂಗಳು ಇಷ್ಟೇ ಮಾರ್ತಾನೇ ಇದ್ದಾರೆ. ಅದು ಹೆಂಗೆ ಇವ್ರ ಹತ್ರ ಇಷ್ಟೊಂದು ದುಡ್ಡಿರುತ್ತೆ ಅಂತ ಯಾರಿಗಾರು ಅನಿಸುತ್ತೋ ಅಂತಂದರೆ, ಕೆಲವೊಂದು ನಮಗೆ ಡೈಲಿ ಟ್ರ್ಯಾಕ್ ಆಗೋಂಥದ್ದು ಬರೀ ಲಿಸ್ಟೆಡ್ ಆಗಿರೋ ಕಂಪ್ನಿಗಳಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ, ಎಷ್ಟು ಮಾರಿದ್ರು ಎಷ್ಟು ಕೊಂಡ್ಕೊಂಡ್ರು ಅಂತ. ಅದೇ ಈ ಪ್ರೈಮರಿ ಲಿಸ್ಟಿಂಗ್ ಆಗುತ್ತಲ್ಲ, ಅಂದರೆ IPO ಆಗುತ್ತಲ್ಲ, ಅದರದ್ದೆಲ್ಲಿ ನಮಗೆ ಡೇಟಾ ಸಿಗುತ್ತೆ, ಇಲ್ಲಿ ಡೇಟಾ ಸಿಗಲ್ಲ ಅಲ್ವಾ. ಸೊ ಹಾಗಾಗಿ IPOನಲ್ಲೂ ಕೂಡ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಸೊ 83,000 ಕೋಟಿ ಸೆಲ್ ಮಾಡಿದ್ದಾರೆ. ಈ ಸಲ 1,00,000 ಕೋಟಿ ಮುಟ್ಟೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ FIಗಳು ಇದೇ ರೀತಿ ಹೋಯಿತು ಅಂದರೆ. ಒನ್ ಆಫ್ ದ ವರ್ಸ್ಟ್ ಸೆಲ್ಲಿಂಗ್ಸು ಯಾವಾಗಿಂದ 2024 ಅಕ್ಟೋಬರಿಂದ ಕಂಪೇರ್ ಮಾಡ್ತಾ ಇದ್ದಾರೆ FIಗಳದ್ದು. ಇದು ನಮ್ಗೆ ಗೊತ್ತಿರಬೇಕು. ಜೊತೆಗೆ ಸೆಕ್ಟರಲ್ ಆ್ಯಕ್ಟಿವಿಟಿ ಅಂತ ನಮಗೆ ಎವ್ರಿ 15 ಡೇಸ್ ಏನು ಮಾಡಬೇಕು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸು ಸೆಬಿಗೆ ರಿಪೋರ್ಟ್ ಮಾಡಬೇಕು. ನಾವು ಎಲ್ಲಿ ಯಾವ ಸ್ಟಾಕ್ ಅಂತ ಹೇಳಿಲ್ಲ ಅಂದ್ರೂ ಯಾವ ಸೆಕ್ಟರಲ್ಲಿ ನಾವು ರೊಟೇಟ್ ಮಾಡಿದ್ದೀವಿ ಅಂತ ಅವರು ಹೇಳಲೇಬೇಕಾಗುತ್ತೆ. ಆ ಡೇಟಾ ನಮಗೆ ಸಿಗ್ತಾ ಹೋಗುತ್ತೆ. ನಾನು ಆಟೋ ಸೆಕ್ಟ್ರಿಗೆ ಇತ್ತೀಚೆಗಷ್ಟೇ ಒಂದು ಟರ್ನ್ ಅರೌಂಡ್ ಆಗ್ತಾ ಇದೆ. ಆಟೋ ಸೆಕ್ಟ್ರು ಒಂದು ಲಾಸ್ಟ್ ನೋಡಿ ಫೆಬ್ರವರಿ 1ರಿಂದ ಫೆಬ್ರವರಿ 15 ಆ ಪೀರಿಯಡಲ್ಲಿ 511 ಕೋಟಿ ಬೈ ಮಾಡಿದರು. ಬಟ್ ಒಂದೇ ಸಲ ಬೈ ಮಾಡಿದ ತಕ್ಷಣ ನಾವು ಅದನ್ನ
ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ 2500 3000 ಕೋಟಿ ಮಾರ್ತಾ ಇದ್ದವರು 511 ಕೋಟಿ ಅಷ್ಟೇ ಬೈ ಮಾಡಿದರು. ನೆಕ್ಸ್ಟು 15 ಫೆಬ್ರವರಿಯಿಂದ 28 ಫೆಬ್ರವರಿ ತನಕ ಕೂಡ 3000 ಕೋಟಿ ಬೈ ಮಾಡಿದ್ರು. ಓಕೆ, ಆಟೋ ಸೆಕ್ಟ್ರಲ್ಲಿ ಏನೋ ಟರ್ನ್ ಓವರ್ ಆಗ್ತಾ ಇದ್ದೆ ಅನ್ನೋಷ್ಟೊತ್ತಿಗೆ ಈಗ ನೋಡಿ 4800 ಕೋಟಿ ಮಾರಿದ್ದಾರೆ FIಗಳು ಲಾಸ್ಟ್ 15 ದಿನದಲ್ಲಿ ಆಟೋ ಸೆಕ್ಟ್ರಲ್ಲಿ. ಅದೇ ರೀತಿಗೆ ಹೈಯೆಸ್ಟ್ ಯಾವುದಿಲ್ಲಿರೋದು ಫೈನಾನ್ಷಿಯಲ್ ಸರ್ವಿಸಸ್ ನಂಬರ್ ನೋಡಿ ಎಷ್ಟಿದೆ ಅಲ್ಲಿ, 31,831 ಕೋಟಿ ಮಾರಿದ್ದಾರೆ ಫೈನಾನ್ಷಿಯಲ್ ಸರ್ವಿಸಸ್ಸಿಂದ. ಎಂಥ ದೊಡ್ಡ ಫಿಗರ್ ಇದು, ಗೊತ್ತಾಗ್ತಾ ಇದೆ. ಇದು 31,831 ಕೋಟಿ ಅಂದರೆ ಇದರಲ್ಲಿ ಈ HDFC ಬ್ಯಾಂಕಿಂದ ಇದೆಲ್ಲ ಬಂದಿದ್ದು ಈಗ ಯಾವಾಗ 15ನೇ ತಾರೀಕು ಆದಮೇಲೆ, ಆಯಿತಾ. ನೋಡಿ, ಹೇಗೆ ನಾನು ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಮತ್ತೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ, ಬರೀ ಬ್ಯಾಂಕಿಂಗ್ ಇರೋದಿಲ್ಲ, ಅದರಲ್ಲಿ ಯಾವ್ಯಾವ್ದಿರುತ್ತೆ ಅಂತ ಆಲ್ರೆಡಿ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಬಟ್ ನೋಡಿ, ಸೆಲ್ಲಿಂಗ್ ಮಾಡಿರೋದು ನೋಡಿ 31,831 ಕೋಟಿ. ಯಾಕೆ ಈ ಗೋಲ್ಡ್ ಸಿಲ್ವರಲ್ಲೂ ಕೂಡ ನಮಗೆ ಕರೆಕ್ಷನ್ ಬರ್ತಾ ಇದ್ದಾಗ ಇಷ್ಟೊಂದು ಶಾರ್ಪ್ ಕರೆಕ್ಷನ್ ಯಾಕೆ ಬರ್ತಾ ಇದೆ? ಸೇಫ್ ಹ್ಯಾವನ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಂತ ನಿಮ್ಗೆ ಅನಿಸ್ತಿರ್ಬೋದು. ನೋಡಿ, FIಗಳು ಇವಾಗ ಮಾರ್ಜಿನ್ ಇರುತ್ತೆ, ಬೇರೆದಕ್ಕೆ ಏನೋ ರಿಕ್ವೈರ್ಮೆಂಟ್ ಇರುತ್ತೆ. ಎಲ್ಲಿ ಹೋಗಿ ಹುಡುಕ್ತಾರೆ ದುಡ್ಡು ಬೇಕು ಅಂತಂದರೆ, ಎಲ್ಲಿ ತುಂಬ ಲಾಭ ಇರುತ್ತೋ ಅಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕಲ್ವಾ. ಗೋಲ್ಡ್ ಸಿಲ್ವರ್ ಸಿಕ್ಕಾಬಟ್ಟೆ ರ್ಯಾಲಿ ಆಗಿತ್ತು, ಅದಕ್ಕೆ ಅದೇ ಇವಾಗ ಅಲ್ಲೇ ಕಟ್ ಮಾಡುವಂಥ ಪರಿಸ್ಥಿತಿ ಬಂತು ಹೋಯಿತು. ಸೇಮ್ ಬ್ಯಾಂಕ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿತ್ತು, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿತ್ತು ಅಂತ ನಾವು ಮಾತಾಡ್ತಾನೆ ಬಂದಿದ್ವಿ. ನಿಫ್ಟಿ ಮಾತ್ರ ಕೆಳಗಡೆ ಇರ್ತಾ ಇದ್ದಿದ್ದು. ಇವಾಗ ಯಾವುದು ಸ್ಟ್ರಾಂಗ್ ಆಗಿತ್ತೋ ಅಲ್ಲಿ ಸೆಲ್ಲಿಂಗ್ ನಡೀತಾ ಇದೆ. ಕಾರಣ ನಿಮ್ಗೆ ಗೊತ್ತಿದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ರುಪಿ ದಿನಕ್ಕೂ ವೀಕ್ ಆಗ್ತಾ ಇದೆ. ಸೊ ಅವರಿಗೆ ಏನೋ ಒಂದು ರೆಡ್ ಫ್ಲ್ಯಾಗ್ ಅನಿಸಿರ್ಬೋದು. ಬಟ್ 31,000 crores ಸ್ವಲ್ಪ ಯೋಚನೆ ಮಾಡಿ ನೀವು, ಇದು ಎಷ್ಟು ದೊಡ್ಡ ನಂಬರ್ ಇದು ಅಂತ. ಸೊ ಫೈನಾನ್ಷಿಯಲ್ ಸರ್ವಿಸಸಲ್ಲಿ, ಹಾಗಾಗಿ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿರುವಂಥದ್ದು ತುಂಬ ಆಶ್ಚರ್ಯಕರ ಸ್ಥಿತಿ. ಹಾಗಂದರೆ ಇಷ್ಟೊಂದು ಮಾರಿದಾರಲ್ಲ, ಇದನ್ನ ಎಲ್ಲರೂ ಇನ್ವೆಸ್ಟ್ ಮಾಡಿದ್ದಾರೆ. ನೋಡಿ, ಇನ್ವೆಸ್ಟ್ ಮಾಡಿರೋದು ಎಷ್ಟು ಮಾಡಿದ್ದಾರೆ? ಕ್ಯಾಪಿಟಲ್ ಗೂಡ್ಸಲ್ಲಿ ಒಂದು 3,800 ಕೋಟಿ, ಮೆಟಲ್ಸ್ ಆ್ಯಂಡ್ ಮೈನಿಂಗ್ಸಲ್ಲಿ ಎಲ್ಲದರಲ್ಲೂ 1,000 ಕೋಟಿ ಕೂಡ ದಾಟಿಲ್ಲ. ಇದು ಯಾವುದ್ರಲ್ಲೂ ಅಂದರೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ, ಅಥವಾ ನಮ್ಮದಿಂದ ಕಂಪ್ಲೀಟಾಗಿ ತೊಗೊಂಡು ಬೇರೆ ಕಡೆಗೆ ಎಲ್ಲೋ ತೊಗೊಳೋಕ್ಕೆ ಇಂಡಿಯಾದಿಂದ ಫುಲ್ ಸಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ FIಗಳು. ಇದು ಕಾಣಿಸ್ತಾ ಇರೋಂಥದ್ದು. FIಗಳು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ನೋಡಿ, ಯಾವಾಗ ಇವರು ವಾಪಸ್ ಬರಲ್ವೋ ಅಲ್ಲಿ ತನಕ ಲಾಂಗ್ ಟರ್ಮಲ್ಲಿ ನಮಗೆ ಒಂದು ಪಾಸಿಟಿವಿಟಿ ಅನ್ನೋದು ಇರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಅಫ್ಕೋರ್ಸ್ DIಗಳು ಕಂಟಿನ್ಯೂಸ್ ಆಗಿ ನಾವು ನೀವೆಲ್ಲ SIPಗಳನ್ನು ಮಾಡ್ತಾ ಇದ್ದೀವಿ. ಈ ಕಾರಣದಿಂದಾಗಿ ಮಾರ್ಕೆಟ್ ಸಸ್ಟೈನ್ ಮಾಡ್ಕೊತಾ ಇದೆ. ಆದರೆ ಎಲ್ಲಿ ತನಕ ರಿಟೇಲ್ ಇನ್ವೆಸ್ಟರ್ಸ್ ಇದೇ ರೀತಿ ಮಾಡೋಕ್ಕಾಗುತ್ತೆ? ನೋಡಿ, ಯಾಕೆ ನೋಡಿ, ಇದರ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಏನಾರು ಆಗಬೇಕು ಅಂದರೆ ಈ ಥರ ಆಗಬೇಕಲ್ವಾ. ಸೊ ದೊಡ್ಡ ಮಟ್ಟಿನಲ್ಲಿ ಉದ್ಯೋಗದಲ್ಲಿ ಈ ವರ್ಷ ಒಂದು ಕಂಪನ ಬಂದೇ ಬರುತ್ತೆ ಅನ್ನೋದು ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಅದು IT ಸೆಕ್ಟ್ರಿಗಂತೂ ಖಂಡಿತ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬೇರೆ ಸೆಕ್ಟರಲ್ಲೂ ಕೂಡ ಇವಾಗ ಕೆಲಸಗಳು ಖಂಡಿತ ಆಗ್ಬೋದು. ಆ ಥರ ಆಯಿತು. ಇಲ್ಲಿ ನಿರುದ್ಯೋಗ ಜಾಸ್ತಿ ಆಯಿತು. ಜೊತೆಗೆ ಇವಾಗ ಗ್ಯಾಸು, ಪೆಟ್ರೋಲ್ ಪ್ರೈಸು, ಇದೆಲ್ಲದಕ್ಕೂ ಕೂಡ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಅದೇ ರೀತಿಯಾಗಿ ಈಗ ಕೋರ್ ಇದು ಡೇಟಾನು ಕೂಡ ಬಂದಿತ್ತು, ಪ್ರೊಡಕ್ಷನ್ ಡೇಟಾ. ಅದರಲ್ಲೂ ಕೂಡ 3 ಮಂತ್ಸಿನ ಲೋಯೆಸ್ಟಿಗೆ ನಾವು ಬಂದಿದ್ದೀವಿ, ಆಯಿತಾ. ಸೊ ಈ ರೀತಿಯಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಕೆಲಸಗಳು ಹೊಡೆತ ಬೀಳ್ತಾ ಇದೆ. ಈ ಥರ ಒಂದು ಪರಿಸ್ಥಿತಿ ಬರ್ತಾ ಹೋಯಿತು ಅಂತಂದರೆ ಆವಾಗ ಏನಾಗ್ತಾ ಹೋಗುತ್ತೆ? ಎಲ್ಲ ಹೇಗೆ SIPಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ? ಲೈವ್ ಸರ್ವೈವಲ್ಲೇ ಕಷ್ಟ ಆಯಿತು ಅಂತಂದರೆ SIPಗಳನ್ನು ಎಲ್ಲಿ ಮಾಡೋಕ್ಕಾಗುತ್ತೆ? ಆಗೇನಾಗುತ್ತೆ, DIಗಳು ಈ ರೀತಿಯಾಗಿಂಥ ಸಪೋರ್ಟ್ನ ಕೊಡೋಕ್ಕೆ ಆಗೋದಿಲ್ಲ. ಸೊ DIಗಳು ಆ ರೀತಿ ಸಪೋರ್ಟ್ ಕೊಡೋಕ್ಕಾಗಿಲ್ಲ ಅಂದರೆ ಮಾರ್ಕೆಟು ಖಂಡಿತ ಆವಾಗ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ನೋಡಿ, ನಾನು ಕೊಲ್ಯಾಪ್ಸ್ ಆಗಿಬಿಡುತ್ತೆ ಮಾರ್ಕೆಟ್ ಅಂತ ಹೇಳ್ತಾ ಇಲ್ಲ, ಒಂದಕ್ಕೊಂದು ಪೂರಕವಾಗಿ ಇದೇ ರೀತಿ ಆಗ್ತಾ ಹೋಯಿತು ಅಂದರೆ ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅಂತ. ಅದಕ್ಕೋಸ್ಕರ ಎಲ್ಲೋ ಯುದ್ಧ ಆಯಿತು ನಮಗೇನು ಅಂತ ನಾವು ಇರುವಂಥ ಪರಿಸ್ಥಿತಿನಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಏನೇ ಆದ್ರೂ ಕೂಡ ನಮಗೂ ಅದು ತಟ್ಟುತ್ತೆ. ಅಂದರೆ ಅದು ಮೊನ್ನೆ ಎಲ್ಲೋ ಇದನ್ನು ನೋಡ್ತಾ ಇದ್ದೆ, ಭಗವದ್ಗೀತೆಗೂ ಮತ್ತು ಸ್ಟಾಕ್ ಮಾರ್ಕೆಟ್. ನೋಡಿ, ಭಗವದ್ಗೀತೆನ ಎಲ್ಲ ಚೆನ್ನಾಗಿದ್ದಾಗ ಕೂರಿಸ್ಬಿಟ್ಟು ಹೇಳಿದ್ದಲ್ಲ ಅದು, ಅಲ್ವಾ. ವಾರ್ ಫೀಲ್ಡಲ್ಲಿ ಯುದ್ಧ ನಡೀತಿದ್ದ ಅಂದಾಗ ಸಾರಿದ್ದಂಥ ಒಂದು ಸಾರ ಅದು. ಅದಕ್ಕೋಸ್ಕರ ಈಗಲೂ ಕೂಡ ಅದನ್ನ ನಾವು ರೆಫರ್ ಮಾಡ್ತಾನೆ ಬಂದಿರ್ತೀವಿ. ಅದನ್ನ ಒಂದೊಂದು ಸಲ ಓದಾಗಲೂ ಒಂದೊಂದು ಸಲ ಅದು ಸ್ಫುರಣೆ ಆಗ್ತಾ ಇರುತ್ತಲ್ವ. ಸೊ ಹಾಗಾಗಿ ಕೆಲವೊಂದು ಸಲ ಹಾಗೆ ಅಂದರೆ ಆ ವಾರ್ ಸಿಚುವೇಶನ್ ಆ ಒಂದು ಟೈಮ್ ಬಂದಾಗಲೇ ನಾವು ಅದನ್ನ ಒಪ್ಕೋಬೇಕಾಗುತ್ತೆ. ಅಲ್ಲಿ ನಾವು ಸತ್ಯನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿದ್ದಾಗ ಕಾಣೋದೇ ಇಲ್ಲ ಕೆಲವೊಂದು ವಿಚಾರಗಳು, ಆಯಿತಾ. ಸೊ ಚೆನ್ನಾಗಿ ಏನು ನಡೀತಾ ಇಲ್ಲ, ಏನೋ ಆಗ್ತಾ ಇದೆ ಅಂತಂದಾಗಲೇ ನಮಗೆ ಅದು ಕೇಳುವಂಥ ಮನಸ್ಥಿತಿನೂ ಕೂಡ ಇರ್ತಾ ಹೋಗುತ್ತೆ. ಮತ್ತು ಆಗ ಒಂದು ಇಂಪ್ಲಿಮೆಂಟೇಷನ್ ಮಾಡೋ ಅವಕಾಶನೂ ಕೂಡ ನಮಗೆ ಕೊಡ್ತಾ ಹೋಗುತ್ತೆ ಭಗವಂತ ಅಂತ ಹೇಳ್ಕೊತ ಹೋಗ್ಬೋದು. ಅದು ತುಂಬ ಕ್ರಿಪ್ಟಿಕ್ ಆಗ್ತಾ ಹೋಗುತ್ತೆ ಮಾತಾಡ್ತಾ ಹೋಗೋದಾದ್ರೆ. ನೋಡೋಣ, ಅದನ್ನ ಒಂದಿನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಆ ರೀತಿಯಾಗಿ. ಬಟ್ ಆ ಥರ ಸಿಚುವೇಶನ್ಗಳು ಬಂತು ಅಂತಂದರೆ, ಈ ರೀತಿಯಾದಂಥ DIಗಳು ಸಪೋರ್ಟ್ ಬರಲಿಲ್ಲ ಅಂದರೆ, FIಗಳು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರು ಅಂತಂದರೆ ಎಲ್ಲಿಗೆ ಹೋಗ್ಬೋದು ಇದು ಪರಿಸ್ಥಿತಿ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು. ಹಾಗಾಗಿ ಮಾರ್ಕೆಟ್ ಅವಕಾಶ ಕೊಟ್ಟಾಗ ಇನ್ವೆಸ್ಟ್ ಮಾಡೋಂಥದ್ದು ನಿಮ್ಮ ಜವಾಬ್ದಾರಿ. ಹಾಗಂತ ಎಲ್ಲ ದುಡ್ಡನ್ನು ಒಂದೇ ಸಲ ಇನ್ವೆಸ್ಟ್ ಮಾಡಬೇಕಾ? ಖಂಡಿತ ಇಲ್ಲ. ಹಾಗಂತ ನಾನು ಫುಲ್ ಇಂಥ ಲೆವೆಲಿಗೆ ಬಂದಾಗಲೇ ನಾನು ತೊಗೊತೀನಿ ಅಂತ ಕಾಯ್ಕೊಂಡು ಕೂತ್ಕೋಬೇಕಾ? ಅದು ಇಲ್ಲ. ನಾನು ಆಗಲೇ ಹೇಳಿದ್ದೀನಿ, ನಾನು ಫಾಲೋ ಮಾಡೋಂಥ ಮೆಥಡು, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದರೆ ಯಾವ್ಯಾವಾಗ ನ್ಯೂಸಲ್ಲಿ 1000 ಪಾಯಿಂಟ್ ಬಿತ್ತು ನಿಫ್ಟಿ, 1000 ಪಾಯಿಂಟ್ ಬಿತ್ತು ನಿಫ್ಟಿ ಅಂತ ಹೇಳ್ತಾರೋ ಆವಾಗ 20 ನೀವು ಹಾಕೊಂತ ಬಂತು ಅಂತಂದ್ರೂ ಕೂಡ ನಿಮಗೆ 5 ಸಲ ಅವಕಾಶ ಸಿಗ್ತಾ ಹೋಗುತ್ತೆ ಆ ರೀತಿ ಇನ್ವೆಸ್ಟ್ ಮಾಡೋಕ್ಕೆ. ಅಲ್ಲಿ 5,000 ಪಾಯಿಂಟ್ ನಿಫ್ಟಿ ಕರೆಕ್ಷನ್ ಆಯಿತು ಅಂದ್ರೂ 25,000 ಇಂಡೆಕ್ಸಿಗೆ 5,000 ಕರೆಕ್ಷನ್ ಆಯಿತು ಅಂದರೆ ಅದೆಷ್ಟು? 20% ಕ್ರ್ಯಾಶ್, ಬೇರ್ ಮಾರ್ಕೆಟ್.
ಸೊ ನೀವು ಬೇರ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನೀವು ಆರಾಮಾಗಿರ್ಬೋದು. ಹಾಗಾಗಿ ನೀವು 10% ಬಂದಾಗಿಂದ ನೀವು ಶುರು ಮಾಡಿದ್ರಿ ಅಂತಂದರೆ ನಿಮಗೆ ಇನ್ನೂ ಅವಕಾಶ ಸಿಗ್ತಾ ಹೋಗುತ್ತಲ್ವ. 25% ತನಕ ಹೋದಾಗಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಎವ್ರಿ 5% ಫಾಲಲ್ಲಿ ನೀವು ಒಂದೊಂದು ಇನ್ವೆಸ್ಟ್ ಮಾಡ್ತಾ ಬಂತಂದರೆ ಬೇಕಾದಷ್ಟು ಇನ್ನು ಯಾವುದೇ ರೀತಿಯಂಥ ಬೇರೆ ರೀತಿಯಾದಂಥ ತುಂಬ ಡೀಪ್ ಅನಾಲಿಸಿಸ್ ಏನೂ ಕೂಡ ಬೇಕಾಗಿಲ್ಲ. ಅಫ್ಕೋರ್ಸ್ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು ತುಂಬ ಹುಷಾರಾಗಿರಬೇಕು. ಇಲ್ಲ ನಾನು ಓವರಾಲ್ ಒಂದು ಇಂಡೆಕ್ಸಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಎವ್ರಿ 5% ಕರೆಕ್ಷನ್ ಆದಾಗ ನೀವು ಇನ್ವೆಸ್ಟ್ ಮಾಡ್ತಾ ಬಂದರೆ ಬೇಕಾದಷ್ಟು. ಸ್ಟಾಕ್ ಸ್ಪೆಸಿಫಿಕ್ ಆಗಿದ್ದೀರಾ ಅಂತಂದಾಗ ತುಂಬ ಒಂದು ಪ್ಯಾರಾಮೀಟರ್ಗಳನ್ನು ಅಳೆದು ತೂಗಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಆ ಸೆಕ್ಟರ್ ಯಾವ ರೀತಿ ಆಗಿದೆ, ಅಲ್ಲಿ FIಗಳು ಇದ್ದಾರಾ ಇಲ್ವೋ, ಏನು ನಡೀತಾ ಇದೆ, ಮತ್ತು ಮಾರ್ಕೆಟ್ ಲೀಡರಾ, ಅದು ಅವ್ರದ್ದು ಹೇಗಿದೆ ಫೈನಾನ್ಷಿಯಲ್ಸು, ಇದೆಲ್ಲದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಡೀ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಬೇರೆ, ಸ್ಟಾಕ್ ಸ್ಪೆಸಿಫಿಕ್ಕಾಗಿ ಇನ್ವೆಸ್ಟ್ ಮಾಡೋದು ಬೇರೆ. ಏನಾಗಿರುತ್ತೆ ಒಂದೊಂದ್ಸಲ ನೀವು ಹಾಕಿರೋಂಥ ಸ್ಟಾಕ್ ಬಿಟ್ಟು ಇನ್ನೆಲ್ಲದೂ ಕೂಡ ಮೇಲ್ಗಡೆ ಹೋಗ್ಬೋದು. ಈ ರೀತಿ ಕೂಡ ಆಗುವಂಥ ಪರಿಸ್ಥಿತಿ ಇರುತ್ತಲ್ವ. ಸೊ ಹಾಗಾಗಿ ನೋಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್. ತುಂಬ ಕತೆ ಆಗೋಯ್ತು ಅಂತ ಅನ್ಕೊತೀನಿ, ಬಟ್ ಹೋಪ್ಫುಲಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.